ಸರ್, ಈಗ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು, ನನಗೆ ತುಂಬ ವ್ಯಾಲ್ಯೂಸ್ನ ಕಲ್ತ್ಕೊಂಡೆ, ಅನ್ನದ ವ್ಯಾಲ್ಯೂ ಗೊತ್ತಾಯಿತು, ಟೈಮ್ ವ್ಯಾಲ್ಯೂ ಗೊತ್ತಾಯಿತು, ರಿಲೇಷನ್ಶಿಪ್ ವ್ಯಾಲ್ಯೂ ಗೊತ್ತಾಯಿತು ಅಂತ ಹೇಳಿದ್ರಿ. ಇದೇ ರೀತಿ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಗೊತ್ತಿಲ್ಲ, ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಕಳೆದ 1 ತಿಂಗಳಿಂದ ನೀವಿದ್ದಂಥ ಜೈಲಲ್ಲೇ ಪರಪ್ಪನ ಅಗ್ರಹಾರದಲ್ಲಿ ಅವರು ಸೆರೆಮನೆ ವಾಸ ಅನುಭವಿಸ್ತಿರ್ತಕ್ಕಂಥದ್ದು. ಸೊ ಯಾರಿಗೂ ಅವಕಾಶ ಇಲ್ಲ ದರ್ಶನ್ ಅವರನ್ನು ನೋಡೋಕೆ ಅನ್ನೋಂಥದ್ದು, ಅಂದರೆ ಅವ್ರ ಮನೆಯವ್ರನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಯಾರಿಗೂ ಇಲ್ಲ ಅನ್ನೋಂಥದ್ದು ಮಾಹಿತಿ. ಬಟ್ ನೀವು ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ, ನಾನು ಅವ್ರು ನೋಡಬೇಕು ಅಂತ ಹೋದ್ರಂತೆ. ಸೊ ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ ಅನ್ನುವಂಥ ವಿಚಾರ ನಿಮಗೆ ಹೇಗೆ ಗೊತ್ತಾಯಿತು? ಬಟ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ದರ್ಶನ್ ಅವರಿಗೆ ಎಷ್ಟು ವರ್ಷದಿಂದ ತಾವು ಅಭಿಮಾನಿ ಅಂತ? ಮೇಡಮ್, ನಾನು ಮೆಜೆಸ್ಟಿಕ್ ಸಿನಿಮಾದಿಂದಲೂ ಅವ್ರಿಗೆ ಅಭಿಮಾನಿ. ನಾನು ಅವರ ಮೆಜೆಸ್ಟಿಕ್ಕಿಂದ ಕಾಟೇರ ಸಿನಿಮಾದವ್ರಿಗೆ ಎಲ್ಲ ಪೋಸ್ಟ್ ಕಟ್ ಮಾಡ್ಕೊಂಡು ಪೇಪರಲ್ಲಿ ಬರೋ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಭಿಮಾನಿ ನಾನು. ಇಲ್ಲ, ಆಗಿಲ್ಲ, ತರಲಿಕ್ಕೆ ಆಗಿಲ್ಲ ಅದನ್ನು. ಇಲ್ಲ, ಅವ್ರಿಗೂ ತೋರ್ಸೋಕ್ಕಾಗಿಲ್ಲ. ಅಲ್ಲಿಂದ ನಾನು ಅಭಿಮಾನಿ. ಅವ್ರನ್ನ ನೋಡಲೇಬೇಕು ಅನ್ನೋಂಥ ಒಂದು ಸಂಕಲ್ಪ ನಮ್ಮದು ಗಟ್ಟಿ ಇತ್ತು ಅಂದರೆ ಪ್ರಕೃತಿ ಸಹಾಯ ಮಾಡ್ತಲ್ಲ ಮೇಡಮ್. ಅದಕ್ಕೆ ಆ ರೀತಿ ಅಧಿಕಾರಿಗಳು ಸಹಾಯ ಮಾಡಿದ್ರಲ್ಲಿ ನಾನು ದರ್ಶನ್ ಸರ್ನ ಭೇಟಿ ಆಗಲೇಬೇಕು. ಆಗಲಿಲ್ಲ ಅಂದರೆ ನಾನು ಅಭಿಮಾನಕ್ಕೆ ಅಗೌರವ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡ್ತೀನಿ. ಅಂದರೆ ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದಕ್ಕೆ ಆ ಸನ್ನಿವೇಶ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಅಧಿಕಾರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮೇಡಮ್ ಸರ್ ನಾನು ದರ್ಶನ್ ಸರ್ನ ಭೇಟಿ ಮಾಡ್ದಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ, ಬಿಡುಗಡೆ ಬೇಕಾದ್ರೆ ಬಿಟ್ಬಿಡ್ತೀನಿ, ಸ್ವಲ್ಪ ಇನ್ನೊಂದಿನ ಲೇಟ್ ಆದ್ರೂ ಚಿಂತಿಲ್ಲ, ನಾನು ದರ್ಶನ್ ಸರ್ನ ಭೇಟಿ ಮಾಡಲೇಬೇಕು ಅಂತ ಅಂದಾಗ ನಾನು ಅಭಿಮಾನ ನೋಡ್ಬಿಟ್ಟು ಅಲ್ಲಿ ಅಧಿಕಾರಿಗಳು ಬಾರಪ್ಪ ಅಂತಂದು ಕರ್ಕೊಂಡು ಹೋಗ್ತಾರೆ. ಅವರು ಅಲ್ಲಿನ ಒಬ್ಬ ತುಂಬ ಒಳ್ಳೆ ಹೃದಯ ಇರೋ ಅಧಿಕಾರಿಗಳು ಕರ್ಕೊಂಡು ಹೋಗ್ಬಿಟ್ಟು ದರ್ಶನ್ ಸರ್ ಹೊರಗಡೆ ನಿಂತಿರ್ತಾರೆ. ಹೊರಗಡೆ ನಿಂತ್ಕೊಂಡಾಗ ಇವರು ಅಧಿಕಾರಿಗಳು ಹೇಳ್ತಾರೆ, ಏನಪ್ಪ ದರ್ಶನ್, ಇವರು ನಿನ್ನ ಅಭಿಮಾನಿ ಅಂತೆ, ದರ್ಶನ್ ಅವರೇ ಅಂತಾರೆ. ದರ್ಶನ್ ಅವರೇ ನಿನ್ನ ತುಂಬ ದೊಡ್ಡ ಅಭಿಮಾನಿ ಅಂತ ಇವರು, ಸನ್ನಡತೆ ಆಧಾರದ ಮೇಲೆ ನಾಳೆ ಬಿಡುಗಡೆ ಆಗ್ತಿದ್ದಾರೆ, ಭೇಟಿ ಮಾಡ್ತೀರಾ ಅಂತಂದು. ಮೇಡಮ್, ಸೆಕೆಂಡ್ ಥಾಟ್ ಯೋಚನೆ ಮಾಡಲ್ಲ ಅವರು, ಕಳಿಸ್ಕೊಡಿ ಅಂತಾರೆ ಅವರು. ಮೇಡಮ್, ಅವರು ಜಾಸ್ತಿ ನನ್ನ ಬಗ್ಗೆನೇ ಕೇಳಿದ್ದವರು. ಈ ಘಟನೆ ಬಗ್ಗೆ ಆಗಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ, ನನ್ನ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ಅವರು ಅಲ್ಲಿ ಹೋದ ತಕ್ಷಣ ಥ್ಯಾಂಕ್ಸ್ ಕೊಡ್ತಾರೆ, ರೂಮ್ ಹತ್ರ ಹೋದ ತಕ್ಷಣ ಥ್ಯಾಂಕ್ಸ್ ಕೊಡ್ತಾರೆ. ಆಮೇಲೆ ನನ್ನ ತಬ್ಕೊಳ್ತಾರೆ. ತುಂಬ ಖುಷಿ ಆಗುತ್ತೆ ನನಗೆ. ಆ ಜಾಗದಲ್ಲಿ ನೋಡಿದ್ದು ನೋವೇ, ಬಟ್ ತಪ್ಕೊಂಡಿದ್ದು ಖುಷಿ. ಅಲ್ಲಿಂದ ಒಳಗೆ ಬಾ ಅಂತಾರೆ ಅವರು. ಅಲ್ಲಿಂದ ಅಲ್ಲೇ ಹಂಗೆ ಕಳಿಸ್ಬೋದಾಯಿತು, ನೋಡಿದ್ದಾಯಿತು, ಥ್ಯಾಂಕ್ಸ್ ಕೊಟ್ಟಿದ್ದಾಯ್ತು, ತಪ್ಪಿಡಾಯ್ತು, ಹೋಗಪ್ಪ ನೀನು ಅಂತ ಕಳಿಸ್ಬೋದಾಯಿತು. ಬಟ್ ಜೈಲಲ್ಲೂ ಕೂಡ ಅಭಿಮಾನಿಗಳನ್ನ ಎಷ್ಟು ಗೌರವಿಸ್ತಾರೆ, ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ಅದೊಂದು ಕಾರಣ, ಅದೊಂದು ಸನ್ನಿವೇಶ. ಒಳಗೆ ಕರೀತಾರೆ, ಒಳಗೆ ಕರೆದ್ಬಿಟ್ಟು ನನ್ನನ್ನು ಕೂರಿಸ್ತಾರೆ. ನೆಲ, ಯಾವುದೇ ಮಂಚ ಇಲ್ಲ, ಏನಿಲ್ಲ, ಎಂಥದೂ ಇಲ್ಲ, ಜೈಲ್ ಜಮ್ಖಾನ. ಅದ್ರ ಮೇಲೆ ಕೂತ್ಕೊಂಡ್ವಿ. ಒಂದು ಬಿಸ್ಕತ್ ತಂದು ಕೊಡ್ತಾರೆ, ತಿನ್ನಪ್ಪ ಅಂತಂದು. ಅಣ್ಣ ನೀವು ತಿಂದ್ರಣ ಅಂತೀನಿ ನಾನು. ಬೇಡ ನೀನು ತಿಂತೀನಿ ಅಂದಾಗ ನಾನು ಬಿಸ್ಕತ್ ಪ್ಯಾಕೆಟ್ ಸುಲ್ಬಿಟ್ಟು ಅವ್ರಿಗೊಂದು ಕೊಡ್ತೀನಿ, ಅವ್ರು ಅಂತ ಮಾಡ್ತಾರೆ, ನಾನು ತಿಂತೀನಿ. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ನಾನು ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬ ಖುಷಿ ಆಯ್ತು ನನಗೆ. ನೀವು ಅಂದರೆ ನನಗೆ ಥರ ನನ್ನ ತಂದೆನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ನಿಮ್ಮನ್ನು ಪ್ರೀತಿಸ್ತೀನಿ. ನಾನು ತುಂಬ ಇಷ್ಟ ನನಗೆ. ನಿಮಗೆ ಮುಂಚೆ ಡಾಕ್ಟರ್ ವಿಷ್ಣುವರ್ಧನ್ ನಾನು ಪ್ರೀತಿ ಮಾಡೋ ವ್ಯಕ್ತಿ ನಾನು. ನಿಮ್ಮನ್ನು ಇಷ್ಟಪಡ್ತೀನಿ. ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ತೊಗೊಂಡು ಬಂದಿದ್ದೀನಿ ಅಣ್ಣ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ತೊಗೊಂಡು ಬಂದಿದ್ದೀನಿ, ದಯವಿಟ್ಟು ಆನಪಾನ ಸತಿ ಧ್ಯಾನ ಮಾಡ್ತೀರಾ ನೀವು ಅಂತ. ಅದು ಹೆಂಗೆ ಗೊತ್ತಿಲ್ಲ ನನಗೆ ಅಂತಾರೆ ಅವರು. ನಾನು ಮಾಡಿಸ್ತೀನಿ, ದಯವಿಟ್ಟು ಪ್ಲೀಸ್ ಮಾಡಿ, ಯಾಕಂದರೆ ಈ ಜಾಗದಲ್ಲಿ ಧ್ಯಾನ ತುಂಬ ಇಂಪಾರ್ಟೆಂಟು, ನೀವು ದಯವಿಟ್ಟು ಮಾಡ್ತೀರಣ ಅಂತ ಕೇಳ್ತೀನಿ. ಮಾಡಿಸು, ನಾನು ಮಾಡ್ತೀನಿ ಅಂತಾರೆ ಅವರು. 10 ನಿಮಿಷ ಧ್ಯಾನ ಮಾಡ್ತಾರೆ ಮೇಡಮ್ ಅವರು. ಕುಂತಿರೋ ಸಿಟ್ಟಿಗೆ ಅಲಗಾಡಲ್ಲ ಅವರು, ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿದ್ಮೇಲೆ, ಅಣ್ಣ ನಿಮ್ಮ ಈ ಧ್ಯಾನದ ಅನುಭವ ಹೇಗಿತ್ತು ಅಂತಂದಾಗ, ತುಂಬ ಚೆನ್ನಾಗಿದೆ, 10 ನಿಮಿಷದಲ್ಲಿ ನಾನು ನನ್ನನ್ನೇ ಮರ್ತುಬಿಟ್ಟೆ, ಅಷ್ಟು ರಿಲ್ಯಾಕ್ಸ್ ಆಗಿದೆ ಮೈಂಡು. ಅಣ್ಣ ಕಂಟಿನ್ಯೂ ಮಾಡ್ತೀರಣ್ಣ ಅಂತ ಕಂಟಿನ್ಯೂ ಮಾಡ್ತೀನಿ ನಾನು. ನೀವು ಅವ್ರ ರೂಮಿಗೆ ಹೋದಾಗ, ಅಂದರೆ 4 ಗೋಡೆಗಳ ಮಧ್ಯೆ ಅವ್ರ ಸೆಲ್ಗೆ ಹೋದಂಥ ಸಂದರ್ಭದಲ್ಲಿ ನಮಗಿರೋ ಮಾಹಿತಿ ಏನು ಅಂತಂದರೆ, ದರ್ಶನ್ ಅವರಿಗೆ VIP ಸೆಲ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು TV ಇದೆ, ಮಂಚ ಇದೆ, ಆಮೇಲೆ ಬೆಡ್ಡು ಕೂಡ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಬೆಡ್ಶೀಟ್ ಇದೆ, ಈ ಥರದ್ದೆಲ್ಲ ಕೇಳ್ಪಟ್ಟಿದ್ವಿ. ನಿಜವಾಗ್ಲೂ ವಾಸ್ತವ ಏನು ಅನ್ನೋಂಥದ್ದು ಒಬ್ಬ ಅಭಿಮಾನಿಯಾಗಿ ನೀವು ಒಳಗಡೆ ಹೋದಾಗ ಕಂಡಿರ್ತೀರಾ. ಹೆಂಗಿದೆ ಸೆಲ್ಲು ಅವ್ರದ್ದು, VIP ಸೆಲ್ ಅಂದರೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅನ್ನೋಂಥದ್ದು ಇರುತ್ತೆ. 108 ಸುದ್ದಿಗಳು, ಆರೋಪಗಳು ಕೇಳಿ ಬರ್ತಿದೆ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ, ಮನೆ ಊಟ ಬರುತ್ತೆ ಅಂತ. ಸೊ ನಿಜವಾಗ್ಲೂ ಮನೆ ಊಟ ಬರುತ್ತಾ, ಅಥವಾ ದರ್ಶನ್ ಸರ್ ಅಲ್ಲಿನ ಊಟನೇ ತಿಂತಾರಾ, ಅಥವಾ ಹೇಗೆ? ಮೇಡಮ್, ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಅವ್ರಿಗೆ. ಜೈಲು ಮ್ಯಾನ್ಯುವಲಲ್ಲಿ ಏನಿದೆಯೋ ಅದನ್ನೇ ಕೊಟ್ಟಿರೋದು ಅವ್ರಿಗೆ. ಮನೆ ಊಟ ಖಂಡಿತ ಬರ್ತಾ ಇಲ್ಲ ಅವ್ರಿಗೆ. ಯಾಕಂದರೆ ಈಗ ಕೊರೋನಾ ಬಂದ ಕೆಲವು ಸೆಂಟ್ರಲ್ ಜೈಲು ಪರಪ್ಪನಗ್ರಹಾರದಲ್ಲಿ ಮನೆ ಊಟ ಅಲೋ ಮಾಡ್ತಾ ಇಲ್ಲ, ಕೊಡೋದೇ ಇಲ್ಲ. ಹೊರಗಿನಿಂದ ಅವ್ರಿಗೆ ಬರೋದು ಫ್ರೂಟ್ಸು ಮತ್ತು ಬೇಕರಿ ಐಟಮ್ಸ್ ಬರ್ಬೋದು ಅಷ್ಟೇ. ಜೈಲು ಊಟನೇ ತಿನ್ಬೇಕು ಅವರು. ಅದು ಬಿಟ್ಟರೆ ವಿಶೇಷ ಅದು ಮ್ಯಾನ್ಯುವಲ್ ಇದೆ ಮೇಡಮ್, ಜೈಲ್ ಮ್ಯಾನ್ಯುವಲ್ ಇದೆ, TV ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.